ಎಲ್ಲಾರ್ದು ಊಟ ಆಯ್ತಾ? ಮಲಗೋದಕ್ಕೆ ಸಿದ್ಧ ಆಗ್ತಾ ಇದ್ದೀರಾ? ಮಲಗೋದಕ್ಕೂ ಮುನ್ನ ಈ ಒಂದು ಕಥೆಯನ್ನ ಕೇಳಿ. ಇವತ್ತಿನ ಕಥೆಯ ಹೆಸರು ಹುಲಿ ಮತ್ತು ದಾರಿ ಹೋಗ. ಒಂದಾನೊಂದು ಕಾಲದಲ್ಲಿ ಒಂದು ಹುಲಿ ಇರುತ್ತೆ. ಆ ಹುಲಿಗೆ ತುಂಬಾ ವಯಸ್ಸಾಗ್ಬಿಟ್ಟಿರುತ್ತೆ. ಅದರಿಂದ ಅದು ಬೇಟೆಯಾಡಿ ಆಹಾರವನ್ನ ಪಡ್ಕೊಳ್ಳೋದಕ್ಕೆ ಆಗ್ತಾ ಇರಲ್ಲ. ಯಾವುದೇ ಪ್ರಾಣಿಯನ್ನ ಕೊಲ್ಲೋದಕ್ಕೆ ಅದಕ್ಕೆ ಶಕ್ತಿನೇ ಇರಲ್ಲ. ಅಂದ್ರೆ ಹೋಗಿ ಅಟ್ಯಾಕ್ ಮಾಡುವಷ್ಟು ಬಲವಾದಂತಹ ಶಕ್ತಿ ಅದಕ್ಕೆ ಇರಲ್ಲ. ಆಗ ಏನ್ ಮಾಡುತ್ತೆ, ಅದು ಒಂದು ಉಪಾಯವನ್ನ ಮಾಡುತ್ತೆ. ಒಂದು ಜಪಮಾಲೆಯನ್ನ ಹಿಡಿದು, ಒಂದು ದಂಡವನ್ನ ಹಿಡಿದು ತಪಸ್ಸು ಮಾಡೋ ರೀತಿಯಲ್ಲಿ ಧ್ಯಾನ ಮಾಡ್ತಾ ಕೂತ್ಬಿಡುತ್ತೆ. ಈ ಋಷಿಮುನಿಗಳು ಕೂಡ್ತಾರಲ್ಲ, ಆ ರೀತಿ ಕೂತ್ಕೊಂಡ್ಬಿಡುತ್ತೆ. ಅದಾದ ನಂತರ ಕಂಡ್ಬಿಡತ್ತೆ, ಅಲ್ಲಿ ಎದುರುಗಡೆ ಒಂದು ನದಿ, ಅದ್ರ ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ನೋಡ್ತಾ ಇರ್ತಾನೆ ಈ ಒಂದು ಹುಲಿಯನ್ನ. ಹುಲಿನೂ ಕೂಡ ಆ ವ್ಯಕ್ತಿಯನ್ನ ನೋಡುತ್ತೆ. ನೋಡ್ಬಿಟ್ಟು, ಸ್ವಾಮಿ, ನಾನು ಬಹಳ ದುಷ್ಟ, ಹೌದು. ಮೊದಲು ನಾನು ಬಹಳ ಕೆಟ್ಟ ಕೆಲಸಗಳನ್ನ ಮಾಡಿದ್ದೇನೆ. ಆದ್ರೆ ಎಲ್ಲವನ್ನ ಇವಾಗ ಬಿಟ್ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಪರಿಹಾರವಾಗಿ ಏನಾದ್ರೂ ದಾನ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ನನ್ನ ಹತ್ರ ಈ ಒಂದು ಚಿನ್ನದ ಬಳೆ ಇದೆ, ದಯಮಾಡಿ ಇದನ್ನ ತೆಗೆದುಕೋಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡುತ್ತೆ. ಆಗ ರಿಕ್ವೆಸ್ಟ್ ಮಾಡಿದಾಗ ಆ ವ್ಯಕ್ತಿ ಈ ಹುಲಿಯನ್ನ ನಂಬಿ ಹತ್ರ ಬರ್ತಾನೆ. ಆ ಹತ್ರ ಬಂದಾಗ ಇನ್ನೇನು ಹುಲಿ ಹತ್ರ ಬಂದ ಅಷ್ಟರಲ್ಲಿ ಹುಲಿ ಅವನ ಮೇಲೆ ಹಾರಿ ಅವನನ್ನ ಕೊಂದು ತಾನು ಸಾಯಿಸ್ಬಿಡುತ್ತೆ, ತನ್ನ ಆಹಾರವನ್ನು ಪಡ್ಕೊಳ್ಳುತ್ತೆ. ಅಂದ್ರೆ ಇಲ್ಲಿ ಈ ಕಥೆಯ ನೀತಿ, ದುಷ್ಟರನ್ನು ಕಂಡರೆ ದೂರವಿರಬೇಕು. ಅಂದ್ರೆ ನಿಮಗೇನು ಇದರ ಅರ್ಥ? ಒಳ್ಳೆಯವರ ಸಂಘವನ್ನ ನೀವು ಮಾಡಬೇಕು, ಒಳ್ಳೆಯವರ ಫ್ರೆಂಡ್ಶಿಪ್ ಅನ್ನ ಮಾಡಬೇಕು. ಅಕಸ್ಮಾತ್ ಅವರು ಕೆಟ್ಟವರು ಅಂತ ಗೊತ್ತಾದ್ರೆ ಅವರಿಂದ ನೀವು ದೂರ ಇರೋದು ಬಹಳ ಒಳ್ಳೆಯದು ಅನ್ನುವಂಥದ್ದು ಈ ಕಥೆಯ ನೀತಿ. ರಾಮಸ್ಕಂದಂ ಹನುಮಂತಂ ವೈನತೇಯಂ ಮೃಕೋದರಂ ಶಯನೇಯ ಸ್ಮರೇ ನಿತ್ಯಂ ದುಸ್ವಪ್ನಂ ತಸ್ಯ ನಶ್ಯತಿ. ರಾಮಸ್ಕಂದಂ ಹನುಮಂತಂ ವೈನತೇಯಂ ಮೃಕೋದರಂ ಶಯನೇಯ ಸ್ಮರೇ ನಿತ್ಯಂ ದುಸ್ವಪ್ನಂ ತಸ್ಯ ನಶ್ಯತಿ. ರಾಮಸ್ಕಂದಂ ಹನುಮಂತಂ ವೈನತೇಯಂ ಮೃಕೋದರಂ ಶಯನೇಯ ಸ್ಮರೇ ನಿತ್ಯಂ ದುಸ್ವಪ್ನಂ ತಸ್ಯ ನಶ್ಯತಿ.